ಕೆಲವೇ ಕ್ಷಣಗಳಲ್ಲಿ ಐಪಿಎಲ್ ಸೀಸನ್ 18ರ ಪಂದ್ಯ ಶುರು. ಕೋಲ್ಕತ್ತಾದಲ್ಲಿ ನಡೆಯಲಿರುವಂತಹ ಮೊದಲ ಪಂದ್ಯ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಕೋಲ್ಕತ್ತಾ ಸವಾಲು. ಆದರೆ ಈ ಪಂದ್ಯಕ್ಕೆ ಈಗ ಮಳೆಯ ಭೀತಿ ಎದುರಾಗಿದೆ. ಹೀಗಾಗಿ ಆರ್ಸಿಬಿ ಪಂದ್ಯ ನಡೆಯಲಿದೆಯಾ ಅನ್ನೋದೇ ಈಗ ಪ್ರಶ್ನೆಯಾಗ್ಬಿಟ್ಟಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆಯಲಿರುವಂತಹ ಉದ್ಘಾಟನಾ ಪಂದ್ಯ. ಹಾಲಿ ಚಾಂಪಿಯನ್ ಕೆಕೆಆರ್ ವರ್ಸಸ್ ಆರ್ಸಿಬಿ ತಂಡ ಮುಖಾಮುಖಿ. ಕೋಲ್ಕತ್ತಾ ಸುತ್ತಮುತ್ತ ಹವಾಮಾನ ಇಲಾಖೆಯಿಂದ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಗುಡುಗು ಮಿಂಚು ಸಹಿತ ಮಳೆಯಾಗುವಂತಹ ಸಾಧ್ಯತೆ. ಪಂದ್ಯಕ್ಕೆ ಮಳೆ ಅಡ್ಡಿಯಾಗುವಂತಹ ಎಲ್ಲಾ ಲಕ್ಷಣಗಳಿವೆ. ಮಳೆ ಬಂದ್ರೂ ಕೋಲ್ಕತ್ತಾದಲ್ಲಿ ಪಂದ್ಯ ನಡೆಯುವಂತಹ ಚಾನ್ಸ್. 1 ಗಂಟೆಯೊಳಗೆ ಕೋಲ್ಕತ್ತಾ ಮೈದಾನ ಮತ್ತೆ ಸಜ್ಜುಗೊಳಿಸಬಹುದು. ಇನ್ನು ವರುಣನ ಅಡ್ಡಿಯ ನಡುವೆ ಪಂದ್ಯ ನಡೆಯುವುದು ಹೇಗೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಫಲಿತಾಂಶ ನಿರ್ಧರಿಸುವುದು ಹೇಗೆ ಎಂಬ ಕುತೂಹಲ ಮೂಡ್ತಾ ಇದೆ. ಉದ್ಘಾಟನಾ ಪಂದ್ಯಕ್ಕೆ ಐಪಿಎಲ್ ಸೀಸನ್ 18ರ ಪಂದ್ಯಕ್ಕೆ ಈಗ ಕೆಲವೇ ಕ್ಷಣಗಳಿರೋದು. ಇದಕ್ಕೂ ನಡುವೆ ಕೋಲ್ಕತ್ತಾದಲ್ಲಿ ನಡೀತಾ ಇರುವಂತಹ ಮೊದಲ ಪಂದ್ಯಕ್ಕೆ ಈಗ ವರುಣನ ಅಟ್ಟಹಾಸ ಮೆರಿತಾನ ಮಳೆಯ ಭೀತಿ ಶುರುವಾಗಿದೆ. ಪಂದ್ಯಕ್ಕೆ ಮಳೆಯ ಭೀತಿ ಎದುರಾಗ್ತಿದೆ. ಹೀಗಾಗಿ ಆರ್ಸಿಬಿ ಪಂದ್ಯ ನಡೆಯುತ್ತಾ ಇಲ್ವಾ ಅನ್ನೋದೇ ಪ್ರಶ್ನೆ ಆಗ್ತಿದೆ. ಕೋಲ್ಕತ್ತಾದ ಸುತ್ತಮುತ್ತ ಹವಾಮಾನ ಇಲಾಖೆಯಿಂದ ಈಗಾಗಲೇ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಉದ್ಘಾಟನಾ ಪಂದ್ಯ ಆಗ್ತಿರುವಂತದ್ದು ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆಯಲಿರುವಂತಹ ಉದ್ಘಾಟನಾ ಪಂದ್ಯ. ಹಾಲಿ ಚಾಂಪಿಯನ್ ಕೆಕೆಆರ್ ವರ್ಸಸ್ ಆರ್ಸಿಬಿ ತಂಡ ಮುಖಾಮುಖಿ ಆಗ್ತಿದೆ. ಮತ್ತೊಂದು ಕಡೆ ಹವಾಮಾನ ಇಲಾಖೆಯಿಂದ ಈಗ ಆರೆಂಜ್ ಅಲರ್ಟ್ ಘೋಷಣೆ ಆಗಿರುವಂತದ್ದು. ಗುಡುಗು ಮಿಂಚು ಸಹಿತ ಮಳೆಯಾಗುವಂತ ಸಾಧ್ಯತೆ ಇದೆ. ಪಂದ್ಯಕ್ಕೆ ಮಳೆ ಅಡ್ಡಿ ಆಗುವಂತ ಎಲ್ಲಾ ಲಕ್ಷಣ ಇದೆ ಅನ್ನೋದಾಗಿ ಈಗಾಗಲೇ ಹವಾಮಾನ ಇಲಾಖೆ ಹೇಳ್ತಿರೋದು. ಮತ್ತೊಂದ್ ಕಡೆ ಮಳೆ ಬಂದ್ರೂ ಕೂಡ ಕೋಲ್ಕತ್ತಾದಲ್ಲಿ ಪಂದ್ಯ ನಡೆಯುವಂತ ಚಾನ್ಸ್ ಇದೆ. ಯಾಕಂದ್ರೆ 1 ಗಂಟೆಯ ಒಳಗೆ ಕೋಲ್ಕತ್ತಾ ಮೈದಾನ ಮತ್ತೆ ಸಜ್ಜುಗೊಳಿಸಬಹುದು. ಆ ರೀತಿಯಾದಂತ ವ್ಯವಸ್ಥೆ ಕೋಲ್ಕತ್ತಾ ಮೈದಾನದಲ್ಲಿದೆ. ಹೀಗಾಗಿ ವರುಣನ ಅಡ್ಡಿಯ ನಡುವೆ ಪಂದ್ಯ ನಡೆಯುವುದು ಹೇಗೆ, ಫಲಿತಾಂಶ ಯಾವ ರೀತಿಯಾಗಿ ನಿರ್ಧರಿಸ್ತಾರೆ, ಏನ ಆಗುತ್ತೆ ಅನ್ನೋ ಕುತೂಹಲ ಈಗ ಸಾಮಾನ್ಯವಾಗಿ ಮೂಡ್ತಾ ಇದೆ.